ಭಾರತದ ಮೇಲೆ ಥಂಡಾಸುರನ ಮಾರಣಾಂತಿಕ ದಾಳಿ. ಲೈಫು ಗಡಗಡ, ರಣಚಂಡಿ ಥಂಡಿ, ಯಪ್ಪೋ ಯಮಚಳಿ. ಮರಗಟ್ಟಿದೆ ಕರ್ನಾಟಕ, ಶೀತ ಭಯಾನಕ, ಹಿಮ ಪ್ರಳಯನ. ಕೋಲ್ಡ್ ವಾರ್, ಕೋಲ್ಡ್ ಕರ್ಫ್ಯೂ, ಕೋಲ್ಡ್ ಅಟ್ಯಾಕ್, ಹಿಮಯುಗ ದರ್ಶನ. ಇದೇ ಹೊತ್ತಿನ ವಿಶೇಷ ಹಿಮ ಪ್ರಳಯ. ಪ್ರಕೃತಿಯ ಮುನಿಸು ನಿಸರ್ಗದ ನೈಜ ಬದಲಾವಣೆಯೂ ಏನು? ಭಾರತದ ಮೇಲೆ ಥಂಡಾಸುರನ ವಕ್ರ ದೃಷ್ಟಿ ಬಿದ್ದಂತಿದೆ. ದೇಶದಾದ್ಯಂತ ಶೀತ ಮಾರುತದ ಮಾರಣಾಂತಿಕ ದಾಳಿಯಾಗ್ತಿದೆ. ಜನಜೀವನ ಗಡಗಡ ಅಂತ ನಡುಗ್ತಾ ಇದೆ. ರಣಚಂಡಿ ಥಂಡಿಯ ಆರ್ಭಟಕ್ಕೆ ಜನ ನಲುಗು ಹೋಗಿದ್ದಾರೆ. ಕರ್ನಾಟಕದ ಸ್ಥಿತಿಯಂತೂ ಹೇಳತೀರತ್ತಾಗಿದೆ. ಈ ಭಯಾನಕ ಶೀತವನ್ನ ನೋಡ್ತಿದ್ರೆ ಹಿಮಪ್ರಳಯವಾಗುವುದು ಗ್ಯಾರಂಟಿನಾ ಅನ್ನೋ ಅನುಮಾನ ಮೂಡುವುದಕ್ಕೆ ಶುರುವಾಗಿದೆ. ದೇಶದಾದ್ಯಂತ ಕೋಲ್ಡ್ ಕರ್ಫ್ಯೂ ಜಾರಿಯಾಗಿದ್ದು ಹಿಮಯುಗದ ದರ್ಶನವಾಗ್ತಿದೆ. ಹಾಗಾದ್ರೆ ರಾಜ್ಯದಲ್ಲಿ ಹಿಮರಾಕ್ಷಸನ ಆರ್ಭಟ ಹೇಗಿದೆ? ಹಿಮರಕ್ಕಸನ ಅಬ್ಬರಕ್ಕೆ ರಾಜ್ಯ ಹೇಗೆ ನಡುಗ್ತಾ ಇದೆ? ಈ ಕೋಲ್ಡ್ ವಾರ್ನಿಂದ ಹಿಮಪ್ರಳಯ ಗ್ಯಾರಂಟಿನಾ? ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಕೊಡ್ತೀವಿ ಈ ಹೊತ್ತಿನ ಸ್ಪೆಷಲ್ ಎಪಿಸೋಡ್ನಲ್ಲಿ. ಭಾರತದ ಮೇಲೆ ದಂಡೆತ್ತಿ ಬಂದನ ಹಿಮರಾಕ್ಷಸ. ಭಾರತದ ಮೇಲೆ ದೈತ್ಯ ದಾಳಿ ಮಾಡಿದ್ನ ಹಿಮರಕ್ಕಸ. ಹೊಸ ವರ್ಷಕ್ಕೆ ಕಾಲಿಟ್ಟಿದೆ ತಡ. ಏನಾದ್ರೂ ಒಂದು ಗಂಡಾಂತರ ಭೂಮಿಯನ್ನ ಕಾಡಲಿದೆ ಅನ್ನೋ ಲೆಕ್ಕಾಚಾರವನ್ನ ಎಲ್ಲರೂ ಹಾಕಿದ್ರು. ವಿನಾಶಕಾರಿ ಘಟನೆಗಳು ಭೂಮಿ ಮೇಲೆ ನಡೆದು ಹೋಗಲಿದೆ ಅನ್ನೋ ಮಾತುಗಳೇ ಕೇಳಿ ಬಂದಿದ್ವು. ಪ್ರಕೃತಿಯ ಮುನಿಸಿಗೆ ಏನಾದ್ರೂ ಆಗಬಹುದು ಎನ್ನಲಾಗಿತ್ತು. ಆದ್ರೆ ಥಂಡಾಸುರನ ದಾಳಿಗೆ ಭಾರತ ನಲುಗಿದೆ ಅಂತ ಯಾರು ಊಹೆ ಕೂಡ ಮಾಡಿರ್ಲಿಲ್ಲ ಅನ್ಸತ್ತೆ. ಆದ್ರೆ ಭಾರತದ ಮೇಲೆ ಏಕಾಏಕಿ ದಾಳಿ ಮಾಡಿದ್ದಾನೆ ಹಿಮರಾಕ್ಷಸ. ಭಾರತವನ್ನ ಗಡಗಡ ನಡುಗುವಂತೆ ಹೈರಾಣು ಮಾಡಿದ್ದಾನೆ ಹಿಮರಕ್ಕಸ. ಇಂತಹ ಒಂದು ದಾಳಿಗೆ ಇಡೀ ದೇಶವೇ ಮರಗಟ್ಟಿ ಹೋಗಿದೆ. ಮುಂದೆ ಇದು ಇನ್ಯಾವ ರೂಪವನ್ನ ಪಡೆಯಲಿದೆಯೋ ಅಂತ ಆತಂಕ ಪಡುವಂತೆ ಮಾಡಿದೆ. ದೇಶದಲ್ಲಿ ಥಂಡಾಸುರನ ದಾಳಿಯಿಂದಾಗಿ ಉತ್ತರ ಭಾರತದ ಸ್ಥಿತಿಯನ್ನ ನೋಡಿದ್ರೆ ನಿಜಕ್ಕೂ ಅಚ್ಚರಿಯಾಗತ್ತೆ. ಯಾಕಂದ್ರೆ ನದಿ ಸರೋವರಗಳೆಲ್ಲ ಹೆಪ್ಪುಗಟ್ಟಿವೆ. ಹರಿಯಬೇಕಿದ್ದ ನೀರು ನಿಂತಲ್ಲೇ ಮಂಜುಗಡ್ಡೆಯಾಗಿದೆ. ಮರಗಳಲ್ಲಿ ಎಲೆಗಳೇ ಕಾಣದಂತೆ ಹಿಮ ಆವರಿಸಿಕೊಂಡಿದೆ. ರಸ್ತೆಯೇ ಕಾಣದಂತೆ ಹಿಮದ ರಾಶಿ ಹರಡಿಕೊಂಡಿದೆ. ಮನೆಗಳ ಮೇಲೆಲ್ಲ ಹಿಮದ ರಾಶಿ ಬಿದ್ದಿದೆ. ಕನಿಷ್ಠ ತಾಪಮಾನವನ್ನು ಕಾಣದ ಜನ ಹೈರಾಣಾಗಿದ್ದಾರೆ. ಉತ್ತರ ಭಾರತದ ಇಂತಹ ರಣಭೀಕರ ಸ್ಥಿತಿಯನ್ನ ವಿವರಿಸುವ ಮುನ್ನ ಕರ್ನಾಟಕದ ಸ್ಥಿತಿ ಹೇಗಿದೆ ಅನ್ನೋದನ್ನ ಹೇಳ್ತೀವಿ ಕೇಳಿ. ಕರ್ನಾಟಕದಲ್ಲಿ ಥಂಡಾಸುರನ ರಣಸಂಚಾರ. ಜನಜೀವನಕ್ಕೆ ಹಿಮರಾಕ್ಷಸನಿಂದ ಸಂಚಕಾರ. ದೇಶದಲ್ಲಿ ಯಾವ ಮುನ್ಸೂಚನೆಯನ್ನು ಕೊಡದೆ ಕೋಲ್ಡ್ ವಾರ್ ಘೋಷಣೆಯಾಗಿದೆ. ಯಾರೂ ಹೊರಬರದ ರೀತಿಯಲ್ಲಿ ಕೋಲ್ಡ್ ಕರ್ಫ್ಯೂ ಹೇರಿದ್ದಾನೆ ಥಂಡಾಸುರ. ಧೈರ್ಯ ಮಾಡಿ ಹೊರಬಂದವರ ಮೇಲೆ ಭಯಾನಕವಾದ ಕೋಲ್ಡ್ ಅಟ್ಯಾಕ್ ಆಗಿದೆ. ಹೊರಗಿನ ಸಹವಾಸವೇ ಬೇಡ ಅಂತ ಬೆಂಕಿ ಮುಂದೆ ಕೂರುವ ಸ್ಥಿತಿಗೆ ಕರ್ನಾಟಕ ಕೂಡ ಹೊರತಾಗಿಲ್ಲ. ಥಂಡಾಸುರನ ರಣಸಂಚಾರಕ್ಕೆ ಕರ್ನಾಟಕ ನಲುಗಿ ಹೋಗಿದೆ. ಜನ ರಸ್ತೆಯ ಇಕ್ಕೆಲಗಳಲ್ಲಿ ಬೆಂಕಿ ಕಾಯಿಸಿಕೊಂಡು ಬೆಚ್ಚಗೆ ಕೂರುವ ದೃಶ್ಯಗಳು ಸಾಮಾನ್ಯವಾಗಿವೆ. ನಿಸರ್ಗದ ಮುನಿಸು ಹೀಗೂ ಇರಲಿದೆಯಾ ಅಂತ ಜನ ಹಿಡಿಶಾಪ ಹಾಕುತ್ತಲೇ ಇದ್ದಾರೆ. ಆದರೆ ಶೀತ ಮಾರುತ ಮಾತ್ರ ಯಾವುದಕ್ಕೂ ಕೇರ್ ಮಾಡದೆ ದಿನೇ ದಿನೇ ತನ್ನ ಪ್ರಭಾವವನ್ನ ಹೆಚ್ಚಿಸುತ್ತಲೇ ಇದೆ. ಚಳಿಗಾಲದಲ್ಲಿ ಶೀತ ಸರ್ವೇ ಸಾಮಾನ್ಯ. ಆದ್ರೆ ಈ ರೀತಿಯ ಚಳಿಯನ್ನ ಹಿಂದೆಂದೂ ಕಂಡಿಲ್ಲ ಅನ್ನೋದು ಹಿರಿಯರ ಮಾತಾಗಿದೆ. ಅಷ್ಟು ರಣಭೀಕರ ಚಳಿಯ ಅನುಭವವಾಗ್ತಿದೆ. ಬೆಳಗ್ಗೆ ವಾಕಿಂಗ್, ಜಾಗಿಂಗ್ ಅಂತ ಆರೋಗ್ಯ ಕಾಪಾಡಿಕೊಳ್ಳೋದಕ್ಕೆ ಹೊರ ಹೋಗೋರನ್ನ ಬೆಚ್ಚಗೆ ಕಂಬಳಿ ಹೊದ್ದು ಮಲಗುವಂತೆ ಮಾಡಿದ್ದಾನೆ ಥಂಡಾಸುರ. ಆರೋಗ್ಯಕ್ಕಾಗಿ ಹೊರ ಹೋದ್ರೆ ಮತ್ತಷ್ಟು ಅನಾರೋಗ್ಯ ಕಾಡುವ ಸ್ಥಿತಿ ದೇಶದಲ್ಲಿ ನಿರ್ಮಾಣವಾಗಿದೆ. ಹಾಸಿಗೆ ಬಿಟ್ಟು ಏಳುವ ಮನಸ್ಸೇ ಆಗದಂತೆ, ಎದ್ದರೂ ಹೊರಬರದಂತೆ, ಹೊರಬಂದರೂ ಗಡಗಡ ನಡುಗುವಂತೆ ಮಾಡಿದ್ದಾನೆ ಹಿಮರಕ್ಕಸ. ಎತ್ತ ನೋಡಿದರತ್ತ ಶೀತ ಮಾರುತದ ಪ್ರಭಾವವೇ ಕಾಣ್ತಿದೆ. ಬೆಳಗ್ಗೆ 10 ಗಂಟೆಯಾದ್ರೂ ಕೂಡ
ಸೂರ್ಯನ ಬೆಳಕು ಮೈಗೆ ಬೀಳದಂತಹ ಸ್ಥಿತಿ ಇದೆ. ಇಡೀ ಕರ್ನಾಟಕ ಥಂಡಾಸುರನ ಹಿಡಿಮುಷ್ಟಿಯಲ್ಲಿ ಗಡಗಡ ನಡುಗುವಂತಾಗಿದೆ. ಏಕಾಏಕಿ ಇಳಿದ ತಾಪಮಾನಕ್ಕೆ ಜನ ವಿಲವಿಲ ಒದ್ದಾಡಿ ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಬಿಸಿಲ ನಾಡು ಅಂತಾನೆ ಕರೆಸಿಕೊಳ್ಳೋ ಜಿಲ್ಲೆಗಳಲ್ಲೂ ಕೂಡ ಹಿಮ ಕವಿದಿದ್ದು, ಈ ರೀತಿಯ ಹೊಸ ವಾತಾವರಣಕ್ಕೆ ಕೆಲವರು ಖುಷಿ ಪಟ್ರೆ ಇನ್ನೂ ಕೆಲವರು ಆತಂಕ ಪಡುತ್ತಿದ್ದಾರೆ. ಗಾರ್ಡನ್ ಸಿಟಿ ಕೂಡ ಹಿಮಾವೃತ. ದಿನವಿಡೀ ಬೀಸುತ್ತಿದೆ ಶೀತ ಮಾರುತ. ಹೌದು, ರಾಜ್ಯ ರಾಜಧಾನಿ ಬೆಂಗಳೂರಿನ ಸ್ಥಿತಿಯನ್ನ ಹೇಳುವಂತೆಯೇ ಇಲ್ಲ. ದಿನವಿಡೀ ಬೀಸುತ್ತಿರೋ ಶೀತ ಮಾರುತದಿಂದ ಜನ ಹೈರಾಣಾಗಿದ್ದಾರೆ. ದಿನವಿಡೀ ವಾಹನ ಸಂಚಾರ ಇದ್ರೂ, ಕೆಲಸ ಕಾರ್ಯಗಳು ವೇಗವಾಗಿ ಸಾಗ್ತಾ ಇದ್ರೂ ಬೆಂಗಳೂರಿನಲ್ಲಿ ಜಾಗತಿಕ ತಾಪಮಾನ ಹೆಚ್ಚು ಅನ್ನೋ ವರದಿಯನ್ನೇ ಸುಳ್ಳು ಅನಿಸುವಷ್ಟರ ಮಟ್ಟಿಗೆ ಚಳಿ ಹೆಚ್ಚಾಗಿದೆ. ಕಣ್ಣು ಹಾಯಿಸಿದಲ್ಲೆಲ್ಲ ಮಂಜು ಕವಿದ ವಾತಾವರಣ ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಇದ್ದೇ ಇದೆ. ಥಂಡಾಸುರನ ಆರ್ಭಟ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಸಂಜೆಯಿಂದ ಬೆಳಿಗ್ಗೆ 8ರವರೆಗೆ ಕನಿಷ್ಠ 12ರಿಂದ 17 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದೆಯಂತೆ. ಬೆಳಗ್ಗೆ 9 ಗಂಟೆಯ ನಂತರ 24ರಿಂದ 26 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗ್ತಿದೆ. ಸಂಜೆಯಿಂದ ಬೆಳಗ್ಗೆವರೆಗೆ ಶೀತಗಾಳಿ ಬೀಸುತ್ತಲೇ ಇದೆ ಅನ್ನೋದು ಹವಾಮಾನ ಇಲಾಖೆಯ ವರದಿಯಾಗಿದೆ. ಇಷ್ಟೇ ಅಲ್ಲ, ಹೊಸ ವರ್ಷದ ಆರಂಭದಿಂದಲೂ ಈ ಚಳಿ ಕಾಡುತ್ತಿದ್ದು ಬೆಂಗಳೂರಿಗರು ಚಳಿಗೆ ಹಾಗಾದ್ರೆ 3 ದಿನಗಳಿಂದ ಬೆಂಗಳೂರಿನ ಹವಾಮಾನದಲ್ಲಿ ಆಗಿರುವಂತಹ ಬದಲಾವಣೆ ಏನು? ತಾಪಮಾನದಲ್ಲಿ ಹೇಗೆ ಏರಿಳಿತ ಆಯಿತು ಅನ್ನೋದನ್ನ ನೋಡೋದಾದ್ರೆ, ಹೀಗೆ ಬೆಂಗಳೂರನ್ನ ದಿನವಿಡೀ ನಡುಗುವಂತೆ ಮಾಡುತ್ತಾ ತನ್ನ ಆರ್ಭಟವನ್ನ ಮುಂದುವರಿಸಿದ್ದಾನೆ. ಜನ ಶೀತ ಮಾರುತದ ಹೊಡೆತಕ್ಕೆ ಅಕ್ಷರಶಃ ಕಂಗಾಲಾಗಿದ್ದಾರೆ. ಉತ್ತರ ಒಳನಾಡಿನಲ್ಲಿ ಶೀತಗಾಳಿ ಬೀಸುತ್ತಿರುವುದರಿಂದ ನಗರದಲ್ಲಿ ಚಳಿ ಜೋರಾಗಿದೆಯಂತೆ. ಹೊಸ ವರ್ಷ ಆರಂಭದಲ್ಲೇ ಚಳಿ ಉಗ್ರ ರೂಪವನ್ನ ಪಡೆದು ಜನರನ್ನ ಬಲಿ ಪಡೆಯುವ ಹಂತಕ್ಕೆ ಬಂದು ತಲುಪಿದೆ. ನಗರದಲ್ಲಿ ಕೆಲ ದಿನಗಳಿಂದಲೂ ತಾಪಮಾನದಲ್ಲಿ ಏರುಪೇರು ಉಂಟಾಗಿತ್ತು. ಒಮ್ಮೆ ಚಳಿಯಾದ್ರೆ ಮರುದಿನ ಕನಿಷ್ಠ ತಾಪಮಾನ ಏರಿಕೆಯಾಗಿ ಸೆಕೆಯಾಗುತ್ತಿತ್ತು. ಆದ್ರೆ ಈಗಿನ ಯಮ ಚಳಿ ಜನರನ್ನ ಹೈರಾಣು ಮಾಡಿದೆ. ಬೆಂಗಳೂರನ್ನ ನಡುಗುವಂತೆ ಮಾಡಿರೋ ಚಳಿ ಕರ್ನಾಟಕದ ನಾನಾ ಭಾಗಗಳನ್ನ ಹೈರಾಣು ಮಾಡಿದೆ. ಬಿಸಿಲನಾಡು ಅಂತಾನೆ ಕರೆಯಲ್ಪಡ್ತಿದ್ದ ಜಿಲ್ಲೆಗಳೆಲ್ಲ ಥಂಡಾಸುರನ ಪ್ರಬಲ ದಾಳಿಗೆ ನಲುಗು ಹೋಗಿದೆ. ದೈತ್ಯ ಶೀತ ಮಾರುತ ಆರ್ಭಟ ಜಿಲ್ಲೆಗಳಲ್ಲಿ ಹೇಗಿದೆ ಅನ್ನೋದ್ರ ಸಂಪೂರ್ಣ ಚಿತ್ರಣ ಕೊಡ್ತೀವಿ. ಹ್ಯಾವ್ ಅ ಲುಕ್. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಭಯಾನಕ ಶೀತದಾಳಿ. ರಣಚಂಡಿ ಅವತಾರ ತಾಳಿದ ಥಂಡಿ, ತಡೆಯಲಾರದಷ್ಟು ಚಳಿ. ದಶಕದಲ್ಲೇ ಕಾಣದ ರಣಭೀಕರ ಚಳಿ. ಇಡೀ ಭಾರತವನ್ನೇ ನಡುಗುವಂತೆ ಮಾಡಿರೋ ಶೀತ ಮಾರುತ ಕರ್ನಾಟಕದಲ್ಲೂ ರುದ್ರ ತಾಂಡವವನ್ನೇ ಶುರು ಮಾಡಿದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳನ್ನು ನಡುಗುವಂತೆ ಮಾಡಿದೆ. ರಣಚಂಡಿ ಅವತಾರ ತಾಳಿರೋ ಥಂಡಿಯ ಪ್ರಭಾವಕ್ಕೆ ಎಲ್ಲಾ ಜಿಲ್ಲೆಗಳಲ್ಲೂ ತಡೆಯಲಾರದಷ್ಟು ಚಳಿಯಾಗ್ತಿದೆ. ಕಳೆದ 10 ವರ್ಷಗಳಲ್ಲೇ ಇಷ್ಟು ಕಡಿಮೆ ಪ್ರಮಾಣದಲ್ಲಿ ತಾಪಮಾನ ಇಳಿಕೆಯಾಗಿಲ್ಲ ಅನ್ನೋದನ್ನ ಹವಾಮಾನ ತಜ್ಞರೇ ದೃಢಪಡಿಸುತ್ತಿದ್ದಾರೆ. ರಾಜ್ಯದ ಯಾವುದೇ ಭಾಗದ ಜನರನ್ನ ಕೇಳಿದ್ರೂ ಎಲ್ಲರ ಬಾಯಲ್ಲೂ ಒಂದೇ ಮಾತು, ಇಷ್ಟು ಚಳಿಯನ್ನ ನಾವೆಂದೂ ನೋಡಿಲ್ಲ ಅಂತಾರೆ. ಜನರು ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲೂ ಭಯಾನಕ ಚಳಿ ಇದ್ದು ಜನ ರಸ್ತೆಯಲ್ಲಿ ಓಡಾಡುವುದಕ್ಕೂ ಭಯಪಡುತ್ತಿದ್ದಾರೆ. ಬಿಸಿಲನಾಡು ವಿಜಯಪುರದಲ್ಲಿ ಈಗ ಎಲ್ಲಿ ನೋಡಿದ್ರು ಚಳಿ 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 ಚಳಿಯಿಂದ ಜನರು ತತ್ತರಿಸಿ ಹೋಗಿದ್ದಾರೆ ಅಂತ ಹೇಳ್ಬೋದು. ನೀವು ನೋಡ್ತಿರ್ಬೋದು, ನಾವೀಗ ಪ್ರಮುಖವಾದಂಥ ರಸ್ತೆಯಲ್ಲಿ ಇದ್ದೀವಿ, ವಿಜಯಪುರದ ರಸ್ತೆಯಲ್ಲಿ. ಎಲ್ಲರೂ ಕೂಡ ಒಂದು ಏನಂತಂದರೆ ಈ ಚಳಿಗೆ ಒಂದು ಮಾರೋಗಿ ಸಂಪೂರ್ಣವಾಗಿ ಸ್ವೆಟರ್ ಧರಿಸಿ ಸೇರಿದಂತೆ ಕ್ಯಾಪ್ ಧರಿಸಿ ಈ ರೀತಿ ಓಡಾಡುವಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ಬೋದು. ಇನ್ನು ನೀವು ನೋಡ್ತಾ ಇರೋದಾಗೆ ನಾವೇನೀಗ ಅಂಬೇಡ್ಕರ್ ರಸ್ತೆಯಲ್ಲಿ ಇದ್ವಿ. ಇದು ಏನಂದರೆ ರೈಲ್ವೆ ಬಸ್ ನಿಲ್ದಾಣಕ್ಕೆ ಹೋಗುವಂಥದ್ದು ಒಂದು ರಸ್ತೆ ಇದು. ಇಲ್ಲಿ ನೋಡ್ತಿರ್ಬೋದು ನೀವು, ಸಾಮಾನ್ಯವಾಗಿ ಎಲ್ಲರೂ ಕೂಡ ಟೊಪ್ಪಿಗೆ ಹಾಕೊಳ್ಳೋದು, ಆಮೇಲೆ ಸ್ವೆಟರ್ನ ಹಾಕೊಂಡು ಈ ರೀತಿ ಇದೇ ರೀತಿ ಮಧ್ಯಾಹ್ನ ಕೂಡ ಒಂದು ಇದೇ ರೀತಿ ಒಂದು ವಾತಾವರಣ ಇದು ಕಂಡು ಬರ್ತದೆ. ಯಾಕಂತಂದ್ರೆ ಈ ಬಾರಿ ಏನಂದ್ರೆ ಪ್ರಮುಖವಾಗಿ ಒಂದು ಹೆಚ್ಚಿನ ಒಂದು ತಾಪಮಾನ ಇಲ್ಲಿ ಕಡಿಮೆ ಆಗಿದೆ. 9ರಷ್ಟು ತಾಪಮಾನ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನೀವು ನೋಡ್ತಿರ್ಬೋದು, ಇಲ್ಲಿ ನೋಡಿ ಯಾವ ರೀತಿ ಕಾಸ್ಕೊಂಡು ಈ ರೀತಿ ಈಗ ಸಮಯ ಕೇವಲ 8 ಗಂಟೆ 9 ಗಂಟೆ ಆಗಲಿ ಅಥವಾ ಸಾಯಂಕಾಲ ಆಗಲಿ, ಸಾಯಂಕಾಲದಿಂದ ಈ ರೀತಿ ಒಂದು ನಿಮಗೆ ದೃಶ್ಯಗಳು ವಿಜಯಪುರದಲ್ಲಿ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಈ ಚಳಿಗೆ ತಡ್ಕೊಳ್ಳೋ ಜನರು ಕೂಡ ಎಲ್ಲೆಲ್ಲಿ ಅವ್ರಿಗೆ ಅನುಕೂಲ ಆಗುತ್ತೋ ಅಲ್ಲಿ ಕುತ್ಕೊಂಡ್ಬಿಟ್ಟು ಜನ ಏನು ಮಾತಾಡಲಿಕ್ಕೆ ಬರುವಂಥ ಯುವಕರಾಗಲಿ ವೃದ್ಧರಾಗಲಿ ಎಲ್ಲರೂ ಕೂಡ ಈ ರೀತಿ ಒಂದು ಸ್ವೆಟರ್ನ ಧರಿಸಿದ್ರು ಕೂಡ ಅವ್ರಿಗೆ
ನಮಗೆ ಚಳಿ ತಡ್ಕೊಳ್ಳೋಕ್ಕಾಗಲಾರಷ್ಟು ಚಳಿ ಇದೆ. ಆ ಕಾರಣಕ್ಕಾಗಿ ಎಲ್ಲರೂ ಕೂಡ ಒಂದು ಸ್ವೆಟರ್ನ ಧರಿಸಿ ಕ್ಯಾಪ್ ಹಾಕೊಂಡು ಮತ್ತೆ ಒಂದು ಬೆಂಕಿ ಹಾಕೊಂಡು ಕಾಯಿಸ್ಕೊಳ್ಳುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಈಗ ಅವ್ರನ್ನ ಕೇಳ್ತಿಕೊಂಡು ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ, ಇದೇನು ಪ್ರಥಮ ಬಾರಿ ಆಗಿದೆ ವಿಜಯಪುರದಲ್ಲಿ? ಏನು ಸರ್ ನಮಸ್ತೆ, ಏನು ಯಾಕೆ ಇಷ್ಟೊಂದೆಲ್ಲ ಕಾಯಿಸ್ಕೊತಾ ಇದ್ರಿ ಸರ್? ಇಲ್ಲಿ ಬಿಜಾಪುರದ ಹಗಲೇತ ರಾತ್ರಿ ಕೂಡೆ ತಂಡ್ರಿ, ಹಗಲೇತು ತೀರಾ ತಂಡ್ರಿ, ರಾತ್ರಿ ತೀರಾ 9 ಡಿಗ್ರಿ ಐತೆ ಮಂದಿ ಅನ್ನತಾರೆ ಸರ್. ತೀರಾ ನಮ್ಮ ಹಗಲೇತದಕ್ಕೆ ಸುಟ್ರ ಜಾಕೆಟ್ ಕಳೆಯಂಥ ಪರಿಸ್ಥಿತಿ ಆಗಲಾಗಿತ್ತು ಸರ್. ಅಲ್ಲ, ಸಾಮಾನ್ಯವಾಗಿ ಇಲ್ಲೆಲ್ಲ ಬಿಸಿಲು ಇರ್ತಿತ್ತು, ನಿಮಗೆ ಏನು ಅನಿಸ್ಲಿಕ್ಕೆ? ಈಗ ಮೊದಲ ಬಿಸಿಲು ಸಲಾಮ್ ಸರ್ ಸಾಕಾಗಿ ಬಿಜಾಪುರ ಮಂದಿ ಬಿಸಿಲು ಹತ್ತೀರಿ. ಈಗ ಅತಿ ತಂಡಿ ಹೆಚ್ಚು, ಹೋದ ವರ್ಷನೂ ತಂಡಿ ಭಾಳ ಸರ್. ಈ ವರ್ಷ ಅಂದ್ರೆ ಅತಿ ಮೀರಿ ತಂಡಿ ಚಾಲು ಆಗಿಬಿಟ್ಟದ ಸರ್. ಹ್ಞೂ ಸರ್. ಈಗ ಹೆಂಗೆ ಮಧ್ಯಾಹ್ನ ಮತ್ತು ಸ್ವೆಟರ್ ಎಲ್ಲ ಹಾಕೊಂಡು ಅಡ್ಡಾಡೋ ಪರಿಸ್ಥಿತಿ ಬಂದದಲ್ಲಿ? ಹೌದು ಸರ್, ಮಧ್ಯಾಹ್ನದಾಗ ಮುಂಜಾನೆ ಏನು ಜಳಕ ಮಾಡಿ ಹಾಕೊಂಡು ಜಳಕ ಮಾಡೋ ಪರಿಸ್ಥಿತಿನೂ ಇಲ್ಲ ಸರ್. ಅಟ್ಟು ತಂಡಿ ಅಟ್ಟು ಚಳಿ ಸರ್, ಪೂರ ತಂಡಿ ಅಂದ್ರೆ ಮಂದಿ ಬ್ಯಾಸಸ್ ಆಗಿಬಿಡ್ತದೆ ಸರ್. ಈ ರೀತಿ ಏನಂತಂದ್ರೆ ಜನರು ಒಂದು ಯಾವ ರೀತಿ ವಿಜಯಪುರದಲ್ಲಿ ಆಗಿದೆ ಅಂದ್ರೆ ಸಂಪೂರ್ಣವಾಗಿ ಬಿಸಿಲಿನಿಂದ ಒಂದು ಬೇರು ಇಳಿತಾ ಇರ್ತೀವಿ. ಈಗ ಯಾವ ರೀತಿ ಆಗಿದೆ ಅಂತಂದ್ರೆ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಲಿಕ್ಕೂ ಕೂಡ ತೊಂದರೆ ಆಗುವಂತ ಅಷ್ಟು ಚಳಿ ಬಿಡ್ತಾ ಇದೆ. ಆ ಕಾರಣಕ್ಕಾಗಿ 9 ಡಿಗ್ರಿ ಸೆಲ್ಸಿಯಸ್ಗೆ ಏನೊಂದು ಇಳಿದಿದೆ. ಈ ಕಾರಣಕ್ಕಾಗಿ ತುಂಬಾ ಚಳಿ ಕಾಡ್ತಾ ಇದೆ. ಜೊತೆಗೆ ಏನಂದ್ರೆ ಮಧ್ಯಾಹ್ನದಲ್ಲಿ ಕೂಡ ಒಂದು ಸ್ವೆಟರ್ನ ಕ್ಯಾಪ್ನ ಧರಿಸುವಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ಬೋದು ಬಿಸಿಲುನಾಡಲ್ಲಿ. ಈ ಕಾರಣಕ್ಕಾಗಿ ಬಿಸಿಲುನಾಡು ಜನರು ಒಂದು ಚಳಿಗೆ ತುಂಬಾನೇ ಆತಂಕಗೊಂಡಿದ್ದಾರೆ. ಜೊತೆಗೆ ಏನಂತಂದ್ರೆ ಒಂದ್ ರೀತಿ ಅನುಭವಿಸ್ತಾ ಇದ್ದಾರೆ, ಏನಪ್ಪ ಮಲೆನಾಡಲ್ಲಿ ಈ ರೀತಿ ಚಳಿ ಇರ್ತಿತ್ತು, ಈ ಚಳಿ ನಮ್ಮಲ್ಲಿ ಬಂದಿದೆ, ಒಂದ್ ರೀತಿ ಖುಷಿನೂ ಕೂಡ ಬರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಕೊರೆಯುವ ಚಳಿಗೆ ಬೀದರ್ನಲ್ಲಿ ಜನ ಹೈರಾಣು. ಗಡಿ ಜಿಲ್ಲೆಯಲ್ಲೂ ಥಂಡಾಸುರ ಹೊಡಿಸಿದ್ದಾನೆ ಚಳಿ ಫರ್ಮಾನು. ಕರ್ನಾಟಕದ ಗಡಿ ಜಿಲ್ಲೆ ಬೀದರ್ನಲ್ಲಿ ಕೊರೆಯುವ ಚಳಿ ಇದ್ದು ಹೆಪ್ಪುಗಟ್ಟುವ ವಾತಾವರಣ ನಿರ್ಮಾಣವಾಗಿದೆ. ಕರ್ನಾಟಕದ ತುಂಬೆಲ್ಲ ರಣಸಂಚಾರ ಮಾಡ್ತಿರುವಂತಹ ಥಂಡಾಸುರ ಬೀದರ್ನಲ್ಲಿ ಚಳಿಯ ಫರ್ಮಾನು ಹೊಡಿಸಿದ್ದಾನೇನೋ ಅನ್ನೋ ರೀತಿಯಲ್ಲಿ ಭಾಸವಾಗ್ತಿದೆ. ಕಳೆದ 50 ವರ್ಷಗಳಲ್ಲೇ ಬೀದರ್ನಲ್ಲಿ ಇಷ್ಟರ ಮಟ್ಟಿಗೆ ತಾಪಮಾನ ಇಳಿಕೆಯಾಗಿದ್ದನ್ನ ಕಂಡಿಲ್ಲ ಅನ್ನೋದು ಸ್ಥಳೀಯರ ಅಚ್ಚರಿಗೆ ಕಾರಣವಾಗಿದೆ. 50 ವರ್ಷಗಳ ಇತಿಹಾಸದಲ್ಲಿ ಗಡಿ ಜಿಲ್ಲೆ ಬೀದರ್ನಲ್ಲಿ ಈ ರೀತಿಯ ಒಂದು ಕೊರೆಯುವ ಚಳಿ ಅಂದರೆ 6 ಡಿಗ್ರಿ ಸೆಲ್ಸಿಯಸ್ಗೆ ಬಂದು ತಲುಪಿರುವಂಥದ್ದು. ಗಡಿ ಜಿಲ್ಲೆ ಬೀದರ್ ನಿಜಕ್ಕೂ ಒಂದು ರೀತಿಯ ಈ ರೀತಿಯ ಕೊರೆಯುವ ಚಳಿಗೆ ತತ್ತರಿಸಿ ಹೋಗಿದೆ ಅಂತ ಹೇಳ್ಬೋದು. ಕೂಡ ಪ್ರಮುಖವಾಗಿ ಏನು ಜನಸಾಮಾನ್ಯರು ಪ್ರತಿದಿನ ಸಾವಿರಾರು ಜನ ಒಂದು ವಾಕಿಂಗ್ ಬರ್ತಾ ಇದ್ರು. ಅವರು ಬೆಳವಣಿಗೆಯಷ್ಟು ಮಾತ್ರ ಈ ಒಂದು ವಾಕಿಂಗ್ ಬರ್ತಾ ಇರುವಂಥದ್ದು. ನೀವು ನಿಜಕ್ಕೂ ನೋಡಬಹುದು ಯಾವ ರೀತಿಯ ಕೊರೆಯುವ ಚಳಿ ಇದೆ ಗಡಿ ಜಿಲ್ಲೆ ಬೀದರ್ನಲ್ಲಿ ಅಂತ. ಈಗ ಸ್ವತಃ ನಾವೇನಂದ್ರೆ ಗಡಿ ಜಿಲ್ಲೆ ಬೀದರ್ನಲ್ಲಿ ಪ್ರತಿದಿನ ಏನು 100 ಜನ ಒಂದು ಯೋಗ ಮಾಡ್ತಾರೆ. ಆದರೆ ಈ ಕೊರೆಯುವ ಚಳಿಗಾಗಿ ಒಂದು ಯಾರೂ ಯೋಗ ಕಲಿಯಕ್ಕೆ ಬರ್ತಲ್ಲ. ಅಂದ್ರೆ ಆ ರೀತಿಯ ಒಂದು ಕೊರೆಯುವ ಚಳಿ ಅವ್ರನ್ನ ತತ್ತರ ಮಾಡಿದೆ ಅಂತ ಹೇಳ್ಬೋದು. ಈಗ ಸ್ವತಃ ನೋಡ್ತಾ ಇರ್ಬೋದು ಯಾವ ರೀತಿಯ ಒಂದು ಇಲ್ಲಿ ಪ್ರತಿದಿನ ಏನೋ ಒಂದು 100 ಜನ ಒಂದು ಯೋಗ ಕಲಿಯಕ್ಕೆ ಬರ್ತಾ ಇದ್ರು, ಅಂದ್ರೆ ಯೋಗ ಅಭ್ಯಾಸ ಮಾಡಕ್ ಬರ್ತಾ ಇದ್ರು. ಆದ್ರೆ ಈಗ ನೋಡ್ಬೋದು ನೀವು ಯಾವ ರೀತಿಯ ಒಂದು ಬೆರಳೆಣಿಕೆಯಷ್ಟು ಮಾತ್ರ ಜನ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಕೊರೆಯುವ ಚಳಿ ಅಂದ್ರೆ ಐತಿಹಾಸಿಕವಾಗಿ 50 ವರ್ಷಗಳ ಹಿಂದೆ ಆ ಒಂದು 6 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ತಲುಪಿತ್ತು. ಅದೇ ರೀತಿ ಈಗ ಗಡಿ ಜಿಲ್ಲೆ ಬೀದರ್ನಲ್ಲಿ ಕೂಡ ಈ ಒಂದು ಮರುಕಳಿಸಿದೆ. ಮತ್ತೆ ಅದೇ 6 ಡಿಗ್ರಿ ಸೆಲ್ಸಿಯಸ್ ಮರುಕಳಿಸಿದ್ರಿಂದ ನಿಜಕ್ಕೂ ಒಂದು ರೀತಿಯ ತತ್ತರಿಸಿ ಗಡಿ ಜಿಲ್ಲೆ ಬೀದರ್ನ ಜನ ಮನೆಯಲ್ಲೇ ಉಳ್ಕೊಂಡಿರುವಂಥದ್ದು. ಈಗ ಸ್ವತಃ ಈಗ ಜನರನ್ನೇ ಮಾತಾಡ್ಸೋಣ ಯಾವ ರೀತಿ ಅದಕ್ಕೆ ಕೊರೆಯುವ ಚಳಿ ಅವ್ರನ್ನ ಕಾಡ್ತಾ ಇದೆ ಅನ್ನುವಂಥದ್ದು. ಸರ್, ಈಗ ಬೀದರ್ನಲ್ಲಿ ಈ ರೀತಿ ಒಂದು ಕೊರೆಯುವ ಚಳಿ ಫಸ್ಟ್ ಟೈಮ್ ಒಂದು 50 ವರ್ಷದಲ್ಲಿ ನಿಮ್ಗೇನು ಅನ್ಸುತ್ತೆ ಸರ್? ಸರ್, ಬೀದರ್ನಲ್ಲಿ ನನ್ನ 50 ವರ್ಷ ವಯಸ್ಸಿನಲ್ಲಿ ಫಸ್ಟ್ ಟೈಮ್ ಇಷ್ಟು ಚಳಿ ನೋಡ್ತಾ ಇದ್ದೀನಿ. 5 ರಿಂದ 6 ಡಿಗ್ರಿ 4 ಡಿಗ್ರಿ ವರೆಗೆ ಇಳಿತಾ ಇದೆ. ಇದರಿಂದ ಪ್ರಾಣಿ ಪಕ್ಷಿ ಮನುಷ್ಯರಿಗೂ ಮಕ್ಕಳಿಗೂ ವೃದ್ಧರಿಗೂ ತುಂಬ ಹಿಂಸೆ ಆಗ್ತಾ ಇದೆ. ರಾತ್ರಿ ಮಲಗುವಾಗ 2 ಹೊದಿಕೆ ಹಾಕೊಂಡು ಜರ್ಕಿನ್ ಹಾಕೊಂಡು ಶೂಟರ್ ಹಾಕೊಂಡ್ರು ಕೂಡ ತುಂಬ ಸಮಸ್ಯೆ ಆಗ್ತದೆ, ಚಳಿ ಆಗ್ತಾ ಇದೆ. ಇದರಿಂದ ನಿದ್ರೆ ಬರ್ತಲ್ಲ ರಾತ್ರಿ ಜನರಿಗೆಲ್ಲ ತುಂಬ ಸಮಸ್ಯೆ ಆಗ್ತಾ ಇದೆ. ರೈತರು ಕೂಡ ಹೊಲದಲ್ಲಿ ಕೆಲಸ ಮಾಡಕ್ಕೆ ಸಮಸ್ಯೆ ಆಗ್ತಾ ಇದೆ. ನಾನು ದಿನಾಲೂ ಬೆಳಿಗ್ಗೆ ಬರಿಶಾಯಿ ಉದ್ಯಾನವನದಲ್ಲಿ 5:30 ರಿಂದ 7 ಗಂಟೆವರೆಗೆ ಯೋಗ ಕ್ಲಾಸ್ ತಗೋತೀನಿ. ಚಳಿ ಇದ್ದ ಕಾರಣ ಈಗ ನಾನು ಹೋಗಿ ಬಂದಿನಿ, 2 ಮುಗರೆ ಬಂದಿದ್ದಾರೆ. ಮೊನ್ನೆ 11 ಡಿಗ್ರಿವರೆಗೆ ರಾತ್ರಿ ಚಳಿ ಇತ್ತು. ನಾವು ಕೂಡ ಭಾಳ ಚಳಿ ಇದೆ. ಬೆಳಿಗ್ಗೆ ಯೋಗ ಕ್ಲಾಸ್ ಮಾಡಲಿಕ್ಕೆ 55+, 60, 65+ ಏಜ್ದವ್ರು ನಮ್ಮ ಜೊತೆ ಯೋಗ ಮಾಡ್ಲಿಕ್ಕೆ ಬರ್ತಾರೆ. ಚಳಿಲಿಂದ ಏನಾದರೂ ಪ್ರಭಾವ ಬೀರ್ಬೋದು ಅಂತೇಳಿ ನಾವು ಹೇಳಿದೆವು. ಸ್ವಲ್ಪ ದಿವಸ ಒಂದು ಚಳಿ ಕಡಿಮೆ ಆಗೋರಿಗೆ ನೋಡಿರಿ ನೀವು ಮನೆಯಲ್ಲೇ ಯೋಗ ಮಾಡಿ, ಮತ್ತೆ ಸ್ವಲ್ಪ ಕಡಿಮೆ ಆಯಿತು ಅಂದ್ರೆ ಬರಿಶಾಯಿ ಗಾರ್ಡನ್ಗೆ ಯೋಗ ಮಾಡಕ್ಕೆ ಬರ್ರಿ ಅಂತ ಹೇಳಿದ್ದೇನೆ. ಭಾಳ ಜನರು ಸುಮಾರು 500 ಜನ ಇಲ್ಲಿ ವಾಕ್ ಮಾಡಲಿಕ್ಕೆ, ಯೋಗ ಮಾಡಲಿಕ್ಕೆ, ನಗೆಕೂಟ ಅಂಥೇಳಿ ಇಲ್ಲಿ ಬರಿಶಾಯಿ ಉದ್ಯಾನದಲ್ಲಿ ಬರ್ತಾರೆ. 500 ಜನರಲ್ಲಿ ಈಗ ನಾನು ಬೆಳಗ್ಗೆ 6 ಗಂಟೆಗೆ ಹೋಗಿ ನೋಡಿದಾಗ 6 ಜನನೂ ಇಲ್ಲ. ಲಾಸ್ಟ್ ಟೈಮ್ಗೆ ಈ ಸಮಯ ಸ್ವಲ್ಪ ಭಾಳ ಹೆಚ್ಚಿದೆ ಸರ್ ಚಳಿಗಾಲದಲ್ಲಿ. ಲಾಸ್ಟ್ ಟೈಮ್ ಚಳಿನೇ ಆಗಿಲ್ಲ, ನಮಗೆ ಗೊತ್ತೇ ಆಗಿಲ್ಲ. ಈ ವರ್ಷ 1 ವಾರದಿಂದ ನಮಗೆ ಚಳಿ ಏನು ಎಂಬುದು ಬೀದರ್ ಜನರಿಗೆ ಗೊತ್ತಾಗಿದೆ. ಬಿಸಿಲ ನಾಡು ರಾಯಚೂರು ಆಯ್ತಲ್ಲ ಚಳಿಯ ಬೀಡು. ಬಿಸಿಲ ನಾಡು ರಾಯಚೂರು ಈಗ ಚಳಿ ನಾಡಾಗಿ ಮಾರ್ಪಟ್ಟಿದೆ. ಎಂದೂ ಕಂಡರಿಯದ ಚಳಿಗೆ ಜನ ತತ್ತರಿಸಿ ಹೋಗಿದ್ದಾರೆ. ಬೆಳಗ್ಗೆ 9 ಗಂಟೆ ಆದರೂ ಮನೆಯಿಂದ ಹೊರಬರಲು ಹಿಂದೆ ಮುಂದೆ ನೋಡುತ್ತಿದ್ದಾರೆ. ಶೀತ ಗಾಳಿಯಿಂದಾಗಿ ರಾಯಚೂರಿನಲ್ಲಿ
ಅತ್ಯಂತ ಕಡಿಮೆ ಕನಿಷ್ಠ ತಾಪಮಾನ ದಾಖಲಾಗುತ್ತಿದೆಯಂತೆ. ಇದರಿಂದ ಜನ ನಾನಾ ರೋಗಗಳಿಂದ ನರಳುವಂತಾಗಿದೆ. ಈ ಹೊಸ ಆತಂಕವು ಜನರನ್ನ ಚಿಂತೆಗೆ ದೂಡಿದೆ. ಬಿಸಿಲನಾಡು ರಾಯಚೂರಿನಲ್ಲಿ ಎರಡೇ ಕಾಲ ಅನ್ನುವಂತ ಮಾತಿತ್ತು, ಒಂದು ಬೇಸಿಗೆ ಕಾಲ, ಮತ್ತೊಂದು ಬಿರು ಬೇಸಿಗೆ ಕಾಲ ಅಂತ. ಆದ್ರೆ ಈಗ ರಾಯಚೂರಿನ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ಒಂದು ರೀತಿ ಮಲೆನಾಡಿನ ಸ್ಥಿತಿ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ಬೋದು. ನಾವೀಗ ರಾಯಚೂರಿನ ಒಂದು ಮಾವಿನ ಕೆರೆಯ ಜಾಗದಲ್ಲಿ ಇದ್ದೀವಿ. ಈ ಜಾಗದಲ್ಲಿ ನಾವು ನೋಡ್ಬೋದು, ಇಲ್ಲಿ ಸಾಕಷ್ಟು ಜನ ಏನು ಪ್ರತಿದಿನ ಬೆಳಗ್ಗೆ ಆದ್ರೆ ಏನು ಮೆಲುನಡಿಗೆಗೆ ಬರ್ತಾ ಇದ್ರು, ವಾಕಿಂಗ್ಗೆ ತುಂಬಾ ಜನ ಬರ್ತಾ ಇದ್ರು. ಅದರಲ್ಲಿ ಹೆಣ್ಮಕ್ಳು, ವಯೋವೃದ್ಧರು, ಏನು ಯುವಕರು ಎಲ್ಲರೂ ಕೂಡ ಬರ್ತಾ ಇದ್ರು. ಆದ್ರೆ ಇವಾಗ ಏನು ಚಳಿಯ ಪ್ರಮಾಣ ಜಾಸ್ತಿ ಆಗಿದೆ, ಹೀಗಾಗಿ ಇಲ್ಲಿ ಓಡಾಡುವಂತ ಜನರ ಸಂಖ್ಯೆ ಕೂಡ ತುಂಬಾನೇ ವಿರಳ ಆಗಿದೆ ಅಂತಾನೆ ಹೇಳ್ಬೋದು. ಉತ್ತರ ಭಾರತದಲ್ಲಿ ಬೀಸ್ತಕ್ಕಂತ ಶೀತ ಗಾಳಿಯ ಪರಿಣಾಮವಾಗಿ ರಾಯಚೂರಿನಲ್ಲೂ ಕೂಡ ಏನು ಅತ್ಯಂತ ಏನು ಹಿಂದೆಂದೂ ಕಂಡರಿಯದಂತ ಚಳಿ ದಾಖಲಾಗ್ತಾ ಇದೆ. ಅಂದ್ರೆ ಏನು ಈಗ 11 ಡಿಗ್ರಿ ಸೆಲ್ಸಿಯಸ್ನಷ್ಟು ಕನಿಷ್ಠ ತಾಪಮಾನ ದಾಖಲಾಗ್ತಾ ಇರೋದ್ರಿಂದ ಜನ ಕೂಡ ಮನೆಯಿಂದ ಹೊರಗಡೆ ಬರ್ಲಿಕ್ಕೆ ಹಿಂದೆ ಮುಂದೆ ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ವ್ಯಾಪಾರ ವಹಿವಾಟುಗಳು ಕೂಡ ನಿಧಾನಗತಿಯಲ್ಲಿ ಶುರುವಾಗ್ತವೆ. ನೋಡ್ಬೋದು, ಈಗ 6:30 ಗಂಟೆ ಆಗಿದೆ ಬೆಳಗಿನ ಜಾವ, ಆದ್ರೂ ಕೂಡ ಇಷ್ಟೊಂದು ಕತ್ತಲು ಇದೆ. ಅಂದ್ರೆ ಇವತ್ತುವರೆಗೂ ಕೂಡ ಸೂರ್ಯ ಇನ್ನೂ ಇಲ್ಲಿ ಹುಟ್ಟಿಲ್ಲ ಅಂತಾನೆ ಹೇಳ್ಬೋದು. ಹೀಗಾಗಿ ಜನ ಮನೆಯಿಂದ ಹೊರಗಡೆ ಬರ್ಲಿಕ್ಕೆ ಹೆದರ್ತಾ ಇದ್ದಾರೆ. ಇಲ್ಲಿ ಕೆಲವು ಜನ ಬಂದಿದ್ದಾರೆ ಜಾಗಿಂಗ್ ಮಾಡ್ಲಿಕ್ಕೆ, ಆದ್ರೆ ಅವ್ರನ್ನ ನಾವು ನೋಡಿದಾಗ ಗೊತ್ತಾಗುತ್ತೆ, ಅವ್ರು ಎಲ್ಲರೂ ಕೂಡ ಕ್ಯಾಪ್ ಆಗಿರುವಂತದ್ದು, ಸ್ವೆಟರ್ ಹಾಕಿರುವಂತದ್ದು. ಅಂದ್ರೆ ಎಷ್ಟರ ಮಟ್ಟಿಗೆ ಚಳಿ ಇದೆ ಅನ್ನುವಂಥದ್ದು ನಮ್ಗೆ ಇಲ್ಲಿ ಕಾಣ್ತದೆ. ಜೊತೆಗೆ ಯಾವುದೇ ಮಹಿಳೆಯರು ಕೂಡ ಬರ್ತಾ ಇಲ್ಲ, ಅಂದ್ರೆ ಅಷ್ಟೊಂದು ಚಳಿಗೆ ಹೆದರ್ಕೊಂಡಿದ್ದಾರೆ ಅನ್ನುವಂಥದ್ದು. ನಾವು ಇವ್ರನ್ನ ಮಾತಾಡ್ಸೋಣ, ಈ ತರದ ಚಳಿ ಹಿಂದೆಂದಾದ್ರೂ ಕಂಡಿದ್ರ, ಈ ತರ ಚಳಿ ಎಫೆಕ್ಟ್ ಯಾವ ತರ ಇದೆ ಅನ್ನೋದನ್ನ. ಸರ್, ಯಾವಾಗಿಂದ ಬರ್ತಾ ಇದ್ರಿ, ಇವಾಗ ಚಳಿ ಯಾವ ತರ ಇದೆ? ಸರ್, ನಾವು ಇಲ್ಲಿ ವಾಕಿಂಗ್ ಬರಕತ್ತಿಗೆ ಇಲ್ಲಿದ್ದ ಒಂದು 10 ವರ್ಷ ಆಯ್ತಾರೆ ನಾವಿಲ್ಲಿ. ಈಗ ಇತ್ತೀಚೆಗೆ 1 ವಾರದಿಂದ ಚಳಿ ಫುಲ್ ಆದ್ರಿ. ಈ ಚಳಿಲಿದ್ದೇನಂತಂದ್ರೆ ಯಾರು ವಾಕಿಂಗ್ ಬರ್ಲಾರ್ದಂಗೆ ಆಗ್ಯದ್ರಿ. ಆಮ್ಯಾಗ ಲೇಡೀಸು ಅದೊಂದು ಮಿನಿಮಮ್ ಒಂದು 50-60 ಜನ ವಾಕಿಂಗ್ ಇರ್ತಿದ್ರಿ ಇಲ್ಲಿ. ಈಗ ಇತ್ತೀಚೆಗೆ ಯಾರೂ ಇಲ್ಲ. ಈಗೇನು ಬೆಳವಣಿಗೆ ಎಷ್ಟಿದ್ವಿ, ಇಷ್ಟೇ ಜನ ವಾಕಿಂಗ್ ಬರೋದು ನಾವು. ಮೊದಲಿದ್ದ ಈ ಚಳಿ ಏನಂತಂದ್ರೆ ಮನೆ ಕುಂದ್ರ ಚಳಿ, ಹೊರಗೆ ಬಂದ್ರೆ ಚಳಿ ಅಂಬಂಗೆ ಆಗ್ಯದ್ರಿ. ಯಾಕಂದ್ರೆ ಈ ಬಿಸಿಲಾಡಲ್ಲಿ ಈ ಚಳಿ ಕಂಡದ್ದು ಇದೇ ಮೊದಲನೇ ಸಲ. ಚಳಿ ಎಫೆಕ್ಟ್ ಹೇಗೆ ಅನಿಸ್ತಾ ಇದೆ ಸರ್ ನಿಮಗೆ? ನಮಗೆ ಈ ಒಂದು 20 ವರ್ಷದಿಂದ ನೋಡಿದ್ದೆ ಸರ್ ಇದು. ಬಟ್ ನನಗೆ ಒಂದು 10 ವರ್ಷ ಕೆಳಗಡೆ ಒಂದು ಸಲ ಅನಿಸಿತ್ತದು. ಅದಾದಮೇಲೆ ಈ ಸಲ ಹೆಚ್ಚಿಗೆ ಅನಿಸ್ತದೆ. ಮತ್ತು ಮನೆಯಲ್ಲೂ ಸಹಿತ ಒದ್ದುಕೊಂಡು ಮಲಗಿದ್ರೂ ಅದು ಚಳಿನೇ ಅನಿಸ್ತದೆ. ಅದು ಹೊರಗೆ ಬಂದರೆ ಫಸ್ಟ್ ಟೈಮ್ ನಾವು ಸ್ವೆಟರ್ ಹಾಕಿದ್ದು, ನಾವೆಂದು ಸ್ವೆಟರ್ ಹಾಕಿಲ್ಲ, ದಿಸ್ ಇಸ್ ಫಸ್ಟ್ ಟೈಮ್. ಬಟ್ ಇದಕ್ಕೆ ಹೆಣ್ಮಕ್ಳು ಕೆಲವರು ತೀರ್ಕೊಂಡಿದ್ದಾರೆ ಲಾಸ್ಟ್ ಟೈಮ್. ಒಂದು 10 ದಿವಸ ಕೆಳಗಡೆ ಈ ಗಾಳಿ ಸ್ವಲ್ಪ ಇದರಿಂದನೇ ಕೆಲವರಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿ ತೀರ್ಕೊಂಡಿದ್ದಾರೆ. 1-2-3 ನಮ್ಮ ವಾಕಿಂಗ್ದಲ್ಲೇ ತೀರ್ಕೊಂಡ್ರು ಸರ್. ಪರಿಣಾಮ ಆಗಿದೆ ಸರ್. ಇದೇ ಮಾವಿನಕೆರೆ ಜಾಗದಲ್ಲಿ, ಮಾವಿನಕೆರೆ ಜಾಗದಲ್ಲಿ ಮಾಡೋ ಮನುಷ್ಯ ಇದಕ್ಕೆ ನಮ್ಗೆ ಗಾರ್ಡನ್ಗೆ ಹೋಗಿದ್ದ. ಗಾರ್ಡನ್ ಅಲ್ಲಿನೇ ಕುಸಿದು ಬಿದ್ದಿದೆ. ಬಿಸಿಲ ನಾಡಿನ ಜನ ಈ ಚಳಿಗೆ ತತ್ತರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಜೊತೆಗೆ ಈಗಾಗಲೇ ವೈದ್ಯರು ಹೇಳುವಂತದ್ದು, ಏನು ಅಸ್ತಮಾ ರೋಗಿಗಳು ಇರ್ತಾರೆ ಅಂಥವ್ರಿಗೆ ಏನು ಈ ಒಂದು ಚಳಿ ತುಂಬಾನೇ ಎಫೆಕ್ಟ್ ಬೀರುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಏನು ಸಾಮಾನ್ಯವಾಗಿ ನೆಗಡಿ, ಜ್ವರ, ಕೆಮ್ಮು ಈ ತರದ ಏನು ಕಾಯಿಲೆಗಳು ಎಲ್ಲರಲ್ಲೂ ಕೂಡ ಕಾಣಿಸ್ತಾ ಇದೆ. ಅದರಲ್ಲಿ ಚಿಕ್ಕ ಮಕ್ಕಳಲ್ಲಿ ಈ ಒಂದು ಚಳಿ ತುಂಬಾನೇ ಎಫೆಕ್ಟ್ ಆಗಿರೋದ್ರಿಂದ ಈಗಾಗಲೇ ಮಕ್ಕಳ ಆಸ್ಪತ್ರೆಗಳನ್ನ ನಾವು ನೋಡಿದಾಗ ಏನು ಅಲ್ಲಿ ಮಕ್ಕಳ ಸಂಖ್ಯೆ ಕೂಡ ಅಂದ್ರೆ ದಾಖಲಾಗ್ತಂತ ಸಂಖ್ಯೆ ಕೂಡ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ರಾಯಚೂರಿಗೆ ಈ ಬಾರಿಯ ಏನು ಚಳಿಗಾಲ ಅತ್ಯಂತ ಏನು ಒಂದು ರೀತಿ ನಡುಕವನ್ನ ಹುಟ್ಟಿಸಿದೆ ಅಂತಾನೆ ಹೇಳ್ಬೋದು. ಈ ರೀತಿ ಜನರನ್ನ ಕಾಡಿಸುತ್ತಿರೋ ಯಮ ಚಳಿ ಯಾವಾಗ ಹೋಗಲಿದೆಯೋ ಅನ್ನೋದು ಜನರ ಪ್ರಾರ್ಥನೆಯಾಗಿದೆ. ಮುಂದಿನ ದಿನಗಳಲ್ಲಿ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಏನಪ್ಪಾ ಗತಿ ಅಂತ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ ಜನ. ರಾಜ್ಯದ ಮೂಲೆ ಮೂಲೆಯಲ್ಲೂ ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿರುವಂತಹ ಥಂಡಾಸುರ ಅನಾರೋಗ್ಯದಿಂದ ಕಾಡುವ ಸಮಸ್ಯೆಗಳಿಗೆ ನಾಂದಿ ಹಾಡಲಿದ್ದಾನಾ ಅನ್ನೋ ಭೀತಿ ಜನರನ್ನ ಕಾಡೋದಕ್ಕೆ ಶುರುವಾಗಿದೆ. ರಾಜ್ಯದಲ್ಲಿ ದಿನೇ ದಿನೇ ತಾಪಮಾನ ಇಳಿಕೆಯಾಗ್ತಾ ಇರುವಂತೆಯೇ ಉತ್ತರ ಭಾರತದಲ್ಲೂ ಅದೇ ಸ್ಥಿತಿ ಮುಂದುವರೆದಿದೆ. ಮರುಗಟ್ಟುವ ಪರಿಸ್ಥಿತಿಗೆ ಜನ ಒದ್ದಾಡ್ ಹೋಗ್ತಿದ್ದಾರೆ. ಥಂಡಾಸುರನ ಪ್ರಬಲ ಪ್ರಹಾರದ ದರ್ಶನವನ್ನ ಮಾಡಿಸ್ತೀವಿ ನೋಡಿ. ಕರ್ನಾಟಕದಲ್ಲಿ ದಿನೇ ದಿನೇ ತಾಪಮಾನ ಇಳಿಕೆಯಾಗುತ್ತಿದ್ದು ಬದಲಾಗುತ್ತಿರೋ ಹವಾಮಾನಕ್ಕೆ ಹೊಂದಿಕೊಳ್ಳಲಾಗದೆ ಪರದಾಡುತ್ತಿದ್ದಾರೆ. ಎಲ್ಲೆಲ್ಲಿ ಎಷ್ಟು ಪ್ರಮಾಣದಲ್ಲಿ ತಾಪಮಾನ ಇಳಿಕೆಯಾಗಿದೆ ಅನ್ನೋದನ್ನ ನೋಡೋದಾದ್ರೆ, ರಾಮನಗರ ಜಿಲ್ಲೆಯಲ್ಲಿ ಜನವರಿ 5ನೇ ತಾರೀಕು ಗರಿಷ್ಠ ತಾಪಮಾನ 28 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಕನಿಷ್ಠ ತಾಪಮಾನ 13 ಡಿಗ್ರಿ ಸೆಲ್ಸಿಯಸ್ ಇತ್ತು. ಇನ್ನು 4ನೇ ತಾರೀಕು 28 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ ಇದ್ರೆ ಕನಿಷ್ಠ 14 ಡಿಗ್ರಿ ಸೆಲ್ಸಿಯಸ್ ಇತ್ತು. ಇನ್ನು ಜನವರಿ 3ನೇ ತಾರೀಕು 29 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ ಇದ್ರೆ ಕನಿಷ್ಠ ತಾಪಮಾನ 13 ಡಿಗ್ರಿ ಸೆಲ್ಸಿಯಸ್ ನಷ್ಟಿತ್ತು. ಇನ್ನು ಜನವರಿ 2ರಂದು 27 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ ಇದ್ರೆ 12 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನವಿತ್ತು. ಇನ್ನು ಉಡುಪಿ ಜಿಲ್ಲೆಗೆ ಬರೋದಾದ್ರೆ ಜನವರಿ 5ನೇ ತಾರೀಕು
34 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ ಇದ್ರೆ 19 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನವಿತ್ತು. ಇನ್ನು 4ನೇ ತಾರೀಕು 34 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನವಿದ್ರೆ 15 ಡಿಗ್ರಿಯಷ್ಟು ಕನಿಷ್ಠ ತಾಪಮಾನವಿತ್ತು. 3ನೇ ತಾರೀಕು 33 ಡಿಗ್ರಿ ಗರಿಷ್ಠ ತಾಪಮಾನವಿದ್ರೆ 14 ಡಿಗ್ರಿ ಸೆಲ್ಸಿಯಸ್ನಷ್ಟು ಕನಿಷ್ಠ ತಾಪಮಾನವಿತ್ತು. ಇನ್ನು ಮಂಗಳೂರು ಜಿಲ್ಲೆಯಲ್ಲಿ 5ನೇ ತಾರೀಕು 34 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನವಿದ್ರೆ 21 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನವಿತ್ತು. 4ನೇ ತಾರೀಕು ಗರಿಷ್ಠ ತಾಪಮಾನ 34 ಡಿಗ್ರಿ ಸೆಲ್ಸಿಯಸ್ನಷ್ಟಿದ್ರೆ 20 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನವಿತ್ತು. 3ನೇ ತಾರೀಕು 34 ಡಿಗ್ರಿ ಸೆಲ್ಸಿಯಸ್ನಷ್ಟು ಗರಿಷ್ಠ ತಾಪಮಾನವಿದ್ರೆ 18 ಡಿಗ್ರಿ ಸೆಲ್ಸಿಯಸ್ನಷ್ಟು ಕನಿಷ್ಠ ತಾಪಮಾನವಿತ್ತು. ಇನ್ನು ದಾವಣಗೆರೆ ಜಿಲ್ಲೆಯಲ್ಲಿ 5ನೇ ತಾರೀಕು 27ರಿಂದ 29 ಡಿಗ್ರಿ ಸೆಲ್ಸಿಯಸ್ನಷ್ಟು ಗರಿಷ್ಠ ತಾಪಮಾನವಿದ್ರೆ 11ರಿಂದ 15 ಡಿಗ್ರಿ ಸೆಲ್ಸಿಯಸ್ನಷ್ಟು ಕನಿಷ್ಠ ತಾಪಮಾನ ದಾಖಲಾಗಿದೆ. ಕಲಬುರಗಿಯಲ್ಲಿ 5ನೇ ತಾರೀಕು 14 ಡಿಗ್ರಿ ಸೆಲ್ಸಿಯಸ್ನಷ್ಟು ಗರಿಷ್ಠ ತಾಪಮಾನವಿದ್ರೆ ಕನಿಷ್ಠ ತಾಪಮಾನ 13 ಡಿಗ್ರಿ ಸೆಲ್ಸಿಯಸ್ನಷ್ಟಿತ್ತು. ಇನ್ನು ಕೋಲಾರ ಜಿಲ್ಲೆಯಲ್ಲಿ 5ನೇ ತಾರೀಕು ಗರಿಷ್ಠ ತಾಪಮಾನ 28 ಡಿಗ್ರಿ ಸೆಲ್ಸಿಯಸ್ನಷ್ಟು ದಾಖಲಾದರೆ 8ರಿಂದ 9 ಡಿಗ್ರಿ ಸೆಲ್ಸಿಯಸ್ನಷ್ಟು ಕನಿಷ್ಠ ತಾಪಮಾನ ದಾಖಲಾಗಿದೆ. ಹಾಸನದಲ್ಲಿ 5ನೇ ತಾರೀಕು 22 ಡಿಗ್ರಿ ಸೆಲ್ಸಿಯಸ್ನಷ್ಟು ಗರಿಷ್ಠ ತಾಪಮಾನ ಇದ್ರೆ 10 ಡಿಗ್ರಿ ಸೆಲ್ಸಿಯಸ್ನಷ್ಟು ಕನಿಷ್ಠ ತಾಪಮಾನವಿತ್ತು. ತುಮಕೂರು ಜಿಲ್ಲೆಯಲ್ಲೂ 5ನೇ ತಾರೀಕು 34 ಡಿಗ್ರಿ ಸೆಲ್ಸಿಯಸ್ನಷ್ಟು ಗರಿಷ್ಠ ತಾಪಮಾನ ಇದ್ರೆ 21 ಡಿಗ್ರಿ ಸೆಲ್ಸಿಯಸ್ನಷ್ಟು ಕನಿಷ್ಠ ತಾಪಮಾನ ದಾಖಲಾಗಿತ್ತು. ಜಮ್ಮು ಮತ್ತು ಕಾಶ್ಮೀರದ ಸ್ಥಿತಿ ಅಯೋಮಯ. ಹೊರಗಡೆ ಬರೋ ಹಾಗಿಲ್ಲ, ಒಳಗಡೆ ಕೂರುವಂತಿಲ್ಲ. ದೇಶದ ಎಲ್ಲಾ ಭಾಗಗಳಲ್ಲೂ ಇದೇ ಸ್ಥಿತಿ ಇದೆ ಅನ್ನೋದಕ್ಕೆ ಉದಾಹರಣೆಯೇ ಜಮ್ಮು ಕಾಶ್ಮೀರ. ಜಮ್ಮು ಹಿಮಾಲಯ ಪರ್ವತದ ತಪ್ಪಲಿನಲ್ಲಿರೋದ್ರಿಂದ ಹಿಮಪಾತ ಹಿಮಾವೃತ ಸರ್ವೇ ಸಾಮಾನ್ಯ ಅಂತ ನಿಮಗನ್ನಿಸಬಹುದು. ಆದ್ರೆ ಈ ಬಾರಿ ಅಲ್ಲಿನ ವಾತಾವರಣ ಮೊದಲಿನ ತರಹ ಇಲ್ಲ. ಜಮ್ಮು ಕಾಶ್ಮೀರದಲ್ಲಿ ಹಿಮಪಾತ ಹೆಚ್ಚಾಗಿದೆ. ಭೂಮೇಲಿನ ಸ್ವರ್ಗ ಅಂತಾನೆ ಕರೆಯಲ್ಪಡುವ ಜಮ್ಮು ಕಾಶ್ಮೀರದಲ್ಲಿ ಚಳಿ ರಣಚಂಡಿ ಅವತಾರ ತಾಳಿದೆ. ಹಿಮಮಳೆ ಜೋರಾಗಿಯೇ ಸುರಿಯುತ್ತಿದೆ. ಪ್ರತಿ ವರ್ಷ ಹಿಮಮಳೆ ಸಾಮಾನ್ಯವಾದರೂ ಕೂಡ ಈ ವರ್ಷದ ಹಿಮಮಳೆ ಪ್ರಾಣಕಂಟಕವಾಗಲಿದೆಯಾ, ಹಿಮಪ್ರಳಯವಾಗಲಿದೆಯಾ ಅನ್ನೋ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ. ಜನ ಹೊರಕ್ಕೆ ಕಾಲಿಡುವುದಕ್ಕೂ ಭಯಪಡುವಂತಾಗಿದೆ. ಶೀತ ಮಾರುತ ಹೊಡೆತಕ್ಕೆ ಇನ್ನೆಷ್ಟು ಜೀವ ಬಲಿಯಾಗಲಿವೆಯೋ ಅನ್ನೋ ಆತಂಕ ಎಲ್ಲರಲ್ಲೂ ಹೆಚ್ಚಾಗಿದೆ. ಎಲ್ಲಿ ನೋಡಿದ್ರೂ ಹಿಮಮಳೆಯದ್ದೇ ಕಾರುಬಾರು. ಶೀತ ಮಾರುತದ ಪ್ರಚಂಡ ಪ್ರಹಾರಕ್ಕೆ ಜನ ನಡುಗುತ್ತಿದ್ದಾರೆ. ವಾಹನಗಳ ಮೇಲೆಲ್ಲ ಹಿಮ ಸುರಿಯುತ್ತಿದೆ. ನಿಂತ ವಾಹನಗಳ ಮೇಲೆ ಕ್ವಿಂಟಾಲ್ ಗಟ್ಟಲೆ ಹಿಮ ಬಂದು ಬೀಳುತ್ತಿದೆ. ಅಷ್ಟೇ ಅಲ್ಲ, ಮರಗಳೆಲ್ಲ ಮಂಜುಗಡ್ಡೆಗಳಾಗಿವೆ. ಮರಗಳ ರಂಬೆ ಕೊಂಬೆಗಳ ಮೇಲೆ ಮಂಜುಗಟ್ಟಿದೆ. ಅಷ್ಟೇ ಅಲ್ಲ, ಕೋಲ್ಡ್ ವಾರ್ ಎಫೆಕ್ಟ್ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಜಮ್ಮುವಿನಲ್ಲಿ ಜನ ಬದುಕುವುದೇ ದುಸ್ತರವಾಗಿದೆ. ಯಾಕಂದ್ರೆ ಹರಿಯಬೇಕಿದ್ದ ನದಿಗಳೆಲ್ಲ ಫ್ರೀಸ್ ಆಗಿ ನಿಂತಲ್ಲೇ ನಿಂತು ಬಿಟ್ಟಿವೆ. ಹೌದು, ನದಿ ಸರೋವರಗಳೆಲ್ಲ ಹೆಪ್ಪುಗಟ್ಟಿವೆ. ಥಂಡಿಯ ರಣಚಂಡಿ ಅವತಾರಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಯಾಕಂದ್ರೆ ವಸತಿ ಪ್ರದೇಶಗಳಲ್ಲಿ ನೀರು ಪೂರೈಕೆ ಆಗುವ ಪೈಪ್ಗಳಲ್ಲೂ ಮಂಜುಗಡ್ಡೆಯೇ. ಹಾಗಾಗಿ ಉಪಯೋಗಿಸುವುದಕ್ಕೂ ನೀರು ಸಿಗದೆ ಜನ ಪರದಾಡುತ್ತಿದ್ದಾರೆ. ಜಮ್ಮುವಿನ ಪ್ರಸಿದ್ಧ ಗಿರಿಧಾಮ ದಾಲ್ ಸರೋವರದ ಪ್ರಾಂತ್ಯದಲ್ಲಿ ತಾಪಮಾನ ಗರಿಷ್ಠ ಮಟ್ಟದಲ್ಲಿ ಇಳಿಕೆಯಾಗಿದ್ದು ದಾಲ್ ಸರೋವರ ಸಂಪೂರ್ಣವಾಗಿ ಹೆಪ್ಪುಗಟ್ಟಿದೆ. ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶ ಸೇರಿದಂತೆ ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಅತಿಯಾದ ಚಳಿಗಾಳಿ ಬೀಸುತ್ತಿದೆ. ತಾಪಮಾನ ಅತ್ಯಂತ ಕೆಳಗಿಳಿದಿದೆ. ಶ್ರೀನಗರದ ದಾಲ್ ಸರೋವರ ಸೇರಿದಂತೆ ಹಲವೆಡೆ ನೀರು ಹೆಪ್ಪುಗಟ್ಟಿದೆ. ಶ್ರೀನಗರದ ದಾಲ್ ಸರೋವರದ ನೀರು ಅತಿ ಶೀತದ ಪರಿಣಾಮವಾಗಿ ಹೆಪ್ಪುಗಟ್ಟಿದ್ದು, ಹೆಪ್ಪುಗಟ್ಟಿದ ನೀರಿನ ತುಂಡುಗಳು ಕೈಗೆ ಬರುತ್ತಿವೆ. ದಿಢೀರ್ ಹವಾಮಾನ ವೈಪರೀತ್ಯಕ್ಕೆ ಚಂಡಮಾರುತಗಳೇ ಕಾರಣ ಅನ್ನೋದು ಹವಾಮಾನ ತಜ್ಞರ ಅಭಿಪ್ರಾಯವಾಗಿದೆ. ಆದರೆ ಜನರಿಗೆ ಮಾತ್ರ ಈ ಹಿಮ ಪ್ರಳಯದಿಂದ ಯಾವಾಗ ಮುಕ್ತಿ ಎನ್ನುವಂತಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ದಿಢೀರಂತಾಗಿರುವಂತಹ ಪ್ರಾಕೃತಿಕ ಬದಲಾವಣೆ ದೇಶದಲ್ಲಿ ಹಿಮ ಪ್ರಳಯವನ್ನೇ ಸೃಷ್ಟಿ ಮಾಡಿದಂತಿದೆ. ಇದೇ ರೀತಿಯ ರಣಚಂಡಿ ಥಂಡಿ ಮುಂದುವರೆದ್ರೆ ಏನಾಗಲಿದೆಯೋ ಅನ್ನೋ ಭೀತಿ ಕಾಡಲು ಆರಂಭಿಸಿದೆ. ಥಂಡಾಸುರನ ಕೋಪ ಶಮನವಾಗಲಿ, ಸೂರ್ಯನ ಬೆಳಕಿನಿಂದ ಭೂಮಿ ಜಗಮಗಿಸಲಿ.